ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಆರಿ ವರ್ಕು ಇದಾಗಲೇ ಸ್ಟಾರ್ಟ್ ಮಾಡಿದ್ದೀರಾ ಕಲಿಯೋದಕ್ಕೆ ಅಂದರೆ ಖಂಡಿತ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳೋ ಅಂಥ ವಿಚಾರ ಅಂತಂದರೆ ಒಂದು ಥ್ರೆಡ್ಗಳು. ಸುಮಾರು ಥರದ ಥ್ರೆಡ್ಡನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಎಲ್ಲ ಥರದ ಥ್ರೆಡ್ಗಳನ್ನು ನಾವು ಆರಿ ವರ್ಕಲ್ಲಿ ಬಳಸ್ತೀವಿ. ಯಾವ್ಯಾವ ಥ್ರೆಡ್ಡು ಯಾವ್ಯಾವ ಒಂದು ಸ್ಟಿಚಸ್ಗೆ ಬಳಸ್ಕೋತೀವಿ, ಹಾಗೆ ಹೇಗೆ ಇದನ್ನು ಥ್ರೆಡ್ಡನ್ನು ಮೇಂಟೈನ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಾ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀರಾ ಸ್ನೇಹಿತರೆ. ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ಅಂದರೆ ಸಿಲ್ಕ್ ಥ್ರೆಡ್ ಬಗ್ಗೆ. ಸಿಲ್ಕ್ ಥ್ರೆಡ್ಡು ನಾವು ಹೆಚ್ಚಾಗಿ ಎಲ್ಲ ಥರದ ಸ್ಟಿಚಸ್ಗೆ ಬಳಸ್ತೀವಿ. ಫಿಲ್ಲಿಂಗ್ ಪರ್ಪಸ್ ಆಗಿರ್ಬೋದು, ಔಟ್ಲೈನ್ಗೆ ಇರ್ಬೋದು, ಈ ರೀತಿಯಾಗಿ ನಾವು ತುಂಬ ಕಡೆ ಯೂಸ್ ಮಾಡುವಂತಹದ್ದು ಅಂದರೆ ಹೆಚ್ಚಾಗಿ ಬಳಸೋದು ಆರಿ ವರ್ಕಲ್ಲಿ ಸಿಲ್ಕ್ ಥ್ರೆಡ್ಡು. ಸಿಲ್ಕ್ ಥ್ರೆಡಲ್ಲಿ ನಿಮಗೆ ಸುಮಾರು ಥರದ ಬಣ್ಣಗಳಲ್ಲಿ ಶೇಡು ಮತ್ತು ಬ್ರ್ಯಾಂಡಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ತಾ ಇದ್ದೀರೋ ಒಂದಷ್ಟು ಸಿಲ್ಕ್ ಥ್ರೆಡ್ಡು. ಇಲ್ಲಿ ನೋಡ್ತಾ ಇರೋ ಅಷ್ಟು ಸಿಲ್ಕ್ ಥ್ರೆಡ್ಡು ಬೇರೆ ಬೇರೆ ಬ್ರ್ಯಾಂಡ್ದು ಸ್ನೇಹಿತರೆ, ಯಾವುದು ಒಂದೇ ಬ್ರ್ಯಾಂಡ್ದಲ್ಲ. ಆದರೆ ಈ ರೀತಿ ನೋಡುವಾಗ ನಿಜವಾಗ್ಲೂ ನಮ್ಗೆ ಯಾವುದು ಬೆಸ್ಟು, ಯಾವುದು ತುಂಬ ಒಳ್ಳೆ ಕ್ವಾಲಿಟಿ ಅಂತ ಖಂಡಿತ ಹೇಳೋಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ಹೇಳೋದು ಒಂದು ಸಜೆಷನ್ ಏನು ಅಂತಂದರೆ, ನಿಮ್ಮ ಪ್ಲೇಸಲ್ಲಿ ಯಾವ ಒಂದು ಬ್ರ್ಯಾಂಡು ಸಿಗುತ್ತೋ ಅದನ್ನೇ ಬಳಸಿ. ಯಾಕಂದರೆ ನಮಗೆ ಪ್ರತಿ ಬಾರಿ ನನಗೂ ಅದೇ ರೀತಿ ಆಗಿದೆ. ನಾನು ಒಂದೇ ಬ್ರ್ಯಾಂಡನ್ನು ಹುಡುಕಿದಾಗ ಖಂಡಿತ ನನಗೆ ಸಿಕ್ಕಿಲ್ಲ. ಹಾಗಾಗಿ ಯಾವ ಬ್ರ್ಯಾಂಡು ನಿಮ್ಮ ಕಡೆ ಸಿಗುತ್ತೋ ಅದನ್ನೇ ಬಳಸಿ ಅಂತ ಹೇಳ್ತೀನಿ. ಇದೇ ಬೆಸ್ಟು ಅದೇ ಬೆಸ್ಟು ಅಂತ ಹೇಳೋಕೆ ಹೋಗಲ್ಲ. ಇಲ್ಲಿರುವಂತಹ ಒಂದಷ್ಟು ಬ್ರ್ಯಾಂಡ್ ಮಾತ್ರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂತಂದರೆ ನಾನು ಯೂಸ್ ಮಾಡಿರೋಂಥದ್ದು. ಪ್ರತಿ ಬಾರಿ ನನಗೂ ಚೇಂಜ್ ಆದಾಗ ಬೇರೆ ಬೇರೆ ಬ್ರ್ಯಾಂಡ್ ಸಿಕ್ಕಿರೋದು. ಬುಲೆಟ್ ಇದೊಂದು, ಕನಕ್ ಅಂತ ಒಂದು ಬ್ರ್ಯಾಂಡು, ಮತ್ತು ಇಲ್ಲಿ ಬ್ಲೂ ಐಸ್ ಅಂತ ಇದೆ, ಹಾಗೆ ಇನ್ನೊಂದು ಬಲೂನ್ ಅಂತ ಇದೆ, ಇನ್ನೊಂದು ಸ್ಟಾರ್. ಕೆಲವೊಂದು ಮಷಿನ್ ಎಂಬ್ರಾಯ್ಡ್ರಿಗೂ ಯೂಸ್ ಮಾಡೋದುಂಟು ಸ್ನೇಹಿತರೆ. ಆದರೆ ನಾನು ಇಲ್ಲಿ ಈ ಪ್ರತಿ ಬಾರಿ ನನಗೆ ಬೇರೆ ಬೇರೆ ಬ್ರ್ಯಾಂಡ್ ಸಿಕ್ಕಿರುವಂಥದ್ದನ್ನೇ ನಾನು ಯೂಸ್ ಮಾಡಿದ್ದೀನಿ. ಇದೇ ಬೆಸ್ಟು ಅಂತ ಯಾವುದನ್ನು ಪರ್ಟಿಕ್ಯುಲರಾಗಿ ಹೇಳೋಕ್ಕೂ ಆಗೋದೇ ಇಲ್ಲ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ಈ ಒಂದು ಥ್ರೆಡ್ಡನ್ನು ತೊಗೊಳ್ಳುವಾಗ ನಾವು ಈ ರೀತಿ ಫಸ್ಟ್ ಯೂಸ್ ಮಾಡೋಕ್ಕೆ ಮೊದಲು ಇದರ ರ್ಯಾಪರ್ ಏನಿರುತ್ತೋ ಅದನ್ನು ಖಂಡಿತ ನಾವು ಜೋಪಾನವಾಗಿ ಎತ್ತಿಟ್ಕೋಬೇಕು ಸ್ನೇಹಿತರೆ. ಸಾಧಾರಣವಾಗಿ ಕುಚ್ಚು ಕಟ್ಟುವಂತಹ ಎಲ್ಲ ಒಂದು ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಯಾಕೆ ನಾವು ಈ ಬ್ರ್ಯಾಂಡ್ ಅಂದರೆ ಈ ರ್ಯಾಪರನ್ನು ಹಾಗೆ ಜೋಪಾನ ಇಡಬೇಕು ಅಂತ. ಆರಿ ವರ್ಕ್ ಕಲಿಯುತ್ತಾ ಇರುವ ಪ್ರತಿಯೊಬ್ಬರೂ ತಿಳ್ಕೋಬೇಕು. ಯಾಕೆ ಅಂತಂದರೆ, ಈ ಒಂದು ಬ್ರ್ಯಾಂಡ್ ಏನಿರುತ್ತೋ ಅದ್ರ ಜೊತೆಗೆ ಈ ನಂಬರ್ ಒಂದಿರುತ್ತೆ. ಇವಾಗ ನೋಡಿದರೆ ಇಲ್ಲಿ 139D ಅಂತ ಇದೆ, ಕೆಲವೊಂದಕ್ಕೆ ನೋಡಿ 234 ಅಂತ ಇದೆ. ಇದಕ್ಕೆ ಈ ರೀತಿ ನಂಬರ್ ವೈಸು, ಶೇಡ್ ವೈಸು ನಮಗೇನಾಗುತ್ತೆ, ಬೇರೆ ಬೇರೆ ಒಂದು ಕಾಂಬಿನೇಷನಲ್ಲಿ ಸಿಗ್ತಾ ಇರುತ್ತೆ. ಹಾಗಾಗಿ ನಾವು ಒಮ್ಮೆ ಇದನ್ನು ಮಿಸ್ ಮಾಡ್ಕೊಂಡಿದ್ದೀವಿ ಮತ್ತು ಸೇಮ್ ಶೇಡಲ್ಲಿ ಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ಈ ರ್ಯಾಪರ್ ಇದ್ದರೆ ಅದ್ರ ಮೇಲೆ ಇರುವಂತಹ ನಂಬರ್ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಫಸ್ಟು ತೆಗೆದಿದ ತಕ್ಷಣ ಯಾವುದೇ ಒಂದು ಥ್ರೆಡ್ಡನ್ನು ನೀವು ಓಪನ್ ಮಾಡ್ಕೋತೀರಾ, ಈ ಥರ ರ್ಯಾಪರ್ ತೆಗಿತೀರಾ ಅಂದರೆ ಅದನ್ನು ಬಿಸಾಡಬೇಡಿ. ಅದನ್ನು ನೀಟಾಗಿ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ, ಅದನ್ನು ಈ ರೀತಿ ಒಂದು ಚಿಕ್ಕದಾಗಿ ರೌಂಡಾಗಿ ಫೋಲ್ಡ್ ಮಾಡಿಬಿಟ್ಟು, ಅದೇ ಒಂದು ಥ್ರೆಡ್ ರೀಲ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅದರಲ್ಲಿ ಹಾಕಿ ಬಿಟ್ಬಿಡಿ. ಈ ರೀತಿ ಅದು ಹಾಗೇ ಉಳಿಯುತ್ತೆ. ನಿಮ್ಗೆ ಯಾವಾಗಾದರೂ ಬೇಕು ಅಂದಾಗ ಮತ್ತೆ ನೀವೇನು ಮಾಡ್ಬೋದು, ಆ ಶೇಡನ್ನು ನೋಡಿಕೊಂಡು ನೀವು ತೊಗೋಬೋದು. ಇದು ಮೊದಲನೇ ತಿಂಗು ಯಾವಾಗಲೂ ಎಲ್ಲರೂ ತಿಳ್ಕೊಬೇಕಾಗಿರೋದು. ಹಾಗೆ ಬೇರೆ ಬೇರೆ ಶೇಡಲ್ಲಿ ಸಿಗೋದನ್ನು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಈಗ ಇನ್ನೊಂದು ಇದನ್ನು ಮೇಂಟೈನ್ ಮಾಡೋದು ಇನ್ನೊಂದು ವಿಚಾರ ಇದೆ. ಅದು ಹೇಗೆ ಅಂತಂದರೆ, ಈ ಥ್ರೆಡ್ಡನ್ನು ಒನ್ಸ್ ನಾವು ಓಪನ್ ಮಾಡಿಕೊಂಡು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿದರೆ ಮತ್ತೆ ನೋಡಿ ಅದು ಏನಾಗುತ್ತೆ, ಸಿಕ್ಕಾಗುತ್ತೆ. ಒಂದು ಕಡೆ ಇಟ್ಟಾಗ 2-3 ಸೇರಿದೆ ಅಂದರೆ ಸಿಕ್ಕಾಗೋದು, ಯೂಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದು ಹೇಗೆ ಮೇಂಟೈನ್ ಮಾಡೋದು ನೋಡೋಣ. ದಾರಗಳು ಸಿಕ್ಕಾಗದೇ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಈ ರೀತಿ ಮೊದಲಿಗೆ ದಾರ ಯೂಸ್ ಮಾಡಿದ್ದಾಯಿತು. ಈಗ ಅದನ್ನು ಎತ್ತಿಡಬೇಕು ಅಂದಾಗ ಸ್ವಲ್ಪ ಉದ್ದ ಒಂದು ಲೆಂತ್ಗೆ ದಾರ ತೊಗೋಬೇಕು. ಈ ರೀತಿ ಉದ್ದಕ್ಕೆ ತೊಗೊಂಡ್ಮೇಲೆ ನಾವು ಹೂ ಕಟ್ಟೋದು ಮೆಥಡ್ ಇದೆಯಲ್ಲ, ಅದೇ ರೀತಿ ನೋಡಿ ಈ ರೀತಿಯಾಗಿ ದಾರನ ಈ ರೀತಿ ಮಾಡಿಕೊಂಡು ಅದನ್ನು ಹಾಕಬೇಕು. ಈ ರೀತಿಯಾಗಿ ಇನ್ನೊಂದು ಸತಿ ತೋರಿಸಿ ನೋಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅನ್ನೋರು ನೋಡಿ ಈ ಥ್ರೆಡ್ ಕೆಳಗಡೆ ಈ ರೀತಿ ಹಾಕ್ಕೊಂಡು ಅದನ್ನು ತಿರುಗಿಸಿ ಮತ್ತು ಅದನ್ನು ಇದರ ಒಳಗಡೆ ಹಾಕಿ ಟೈಟಾಗಿ ದಾರನ ಎಳಿಬೇಕು. ಈ ರೀತಿ ಎಳೆದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೋ ಅದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡೋದ್ರಿಂದ ಏನಾಗುತ್ತೆ ನೋಡಿ, ಇದು ಬಿಚ್ಕೊಳ್ಳಲ್ಲ, ಹಾಗೇ ಇರುತ್ತೆ.
ನೀವು ಯೂಸ್ ಮಾಡುವಾಗ ಮತ್ತೆ ನೀವು ಅದನ್ನು ತೆಗೆದು ಯೂಸ್ ಮಾಡ್ಕೋಬೋದು. ಈ ರೀತಿ ಮಾಡಿ ನೀವೇನು ಮಾಡ್ಬೋದು, ಈ ಥರ ಸೇಮ್ ಥ್ರೆಡ್ಡು ತೊಗೊಳ್ಳುವಾಗಲೇ ಈ ಥರ ಬಾಕ್ಸಲ್ಲೇ ಕೊಡ್ತಾರೆ ಸ್ನೇಹಿತರೆ. ಅದನ್ನು ಬಿಸಾಡೋಕ್ಕೆ ಹೋಗಬೇಡಿ ಆದಷ್ಟು. ಈ ರೀತಿ ನಿಮಗೆ ಒಂದು 10 ರೀಲ್ ಇರೋ ಥರನೇ ಅವರು ಕೊಟ್ಟಿರ್ತಾರೆ ಬಾಕ್ಸಸ್ಸು, ಅದಕ್ಕೆ ಮುಚ್ಚಳನೂ ಇರುತ್ತಲ್ವ. ಸೇಮ್ ನೀವೇನು ಮಾಡ್ಬೋದು, ಎರಡನ್ನೂ ನೀವು ಯೂಸ್ ಮಾಡ್ಕೋಬೋದು. ಒಂದ್ರ ಮೇಲೆ ಒಂದು ಈ ಥರ ಜೋಡಿಸಿ ಇಟ್ಕೋಬೋದು ಸ್ನೇಹಿತರೆ. ನಾನು ಯೂಸ್ ಮಾಡೋದು ಇದೇ ರೀತಿಯೇ, ಬೇರೆ ಸೆಪ್ರೇಟಾಗಿ ಅದಕ್ಕಂತ ಏನು ತೊಗೊಳಕ್ಕೆ ಹೋಗಲ್ಲ. ಎಲ್ಲವನ್ನು ಈ ಥರ ಜೋಡಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಇಟ್ಕೋತೀನಿ, ಬೇಕಾದಾಗ ಅದನ್ನು ತೆಗೆದು ಯೂಸ್ ಮಾಡುವಂಥದ್ದು. ಇನ್ನು ಕೆಲವೊಂದು ಅಂದರೆ ಈ ಥರ ಪ್ಲಾಸ್ಟಿಕ್ ಒಂದು ಕಂಟೈನರ್ ಬರುತ್ತೆ, ಇದರಲ್ಲಿ ಈ ರೀತಿ ಹೋಲ್ಡ್ ಮಾಡಲಿಕ್ಕೆ ಒಂದೊಂದು ನೀಟಾಗಿ ಅದು ಇರುತ್ತೆ, ಈ ಥರ ಮಾಡಿರ್ತಾರೆ. ಅದರಲ್ಲಿ ನಾವೇನು ಮಾಡ್ಬೋದು, ಥ್ರೆಡ್ದು ರೀಲ್ಸನ್ನು ಈ ರೀತಿ ಪ್ಲೇಸ್ ಮಾಡಿ ಅದನ್ನು ನೀಟಾಗಿ ಅದರಲ್ಲಿ ಹಾಕಿ ಇಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಅದನ್ನು ಬಳಸ್ಕೋಬೋದು. ಸೊ ಹಾಗಾಗಿ ಈ ರೀತಿಯಾದಾದರೂ ಸರಿ, ಅಥವಾ ಬೆಸ್ಟ್ ಅಂತಂದರೆ ಯಾವುದೇ ಒಂದು ಜಾಸ್ತಿ ದುಡ್ಡು ಖರ್ಚು ಮಾಡದೆ ಯೂಸ್ ಮಾಡ್ಬೋದು ಅದು ಅಂತಂದರೆ ಈ ರೀತಿಯ ಬಾಕ್ಸಸ್ಸನ್ನೇ ನೀವು ಇಟ್ಕೊಂಡು ಅದನ್ನೇ ಅದರಲ್ಲಿ ಜೋಡಿಸ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಈ ರೀತಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಎಷ್ಟೊಂದು ಸಿಕ್ಕಾಗದೆ ಇರೋದಕ್ಕೆ ಆ ರೀತಿಯೂ ಮಾಡ್ಕೋಬೋದು. ಹೂ ಕಟ್ಟೋ ಮೆಥಡು ಮತ್ತು ಇನ್ನೊಂದು ಅಂತಂದರೆ ಟೇಪ್ ಬರುತ್ತಲ್ಲ, ಆ ಟೇಪಿಂದನೂ ಏನು ಮಾಡ್ಬೋದು, ನೀಟಾಗಿ ದಾರ ಎಲ್ಲ ಸುತ್ತಬಿಟ್ಟು ಈ ರೀತಿ ಎಲ್ಲ ಟೈಟಾಗಿ ಎಲ್ಲ ಸುತ್ತಿ ಆದಮೇಲೆ ಒಂದು ಸಣ್ಣ ಪೀಸು ಟೇಪನ್ನು ತೊಗೊಂಡು ಕಟ್ ಮಾಡಿ ಅದನ್ನು ಇಲ್ಲಿ ತುದಿಗಳಲ್ಲಿ ಅಂಟಿಸ್ಬೋದು. ಈ ರೀತಿ ಅಂಟಿಸೋದ್ರಿಂದನೂ ಅದು ಬಿಚ್ಕೊಂಡು ಬರಲ್ಲ. ಆದರೆ ಪ್ರತಿ ಬಾರಿ ಅದು ತೆಗೆದು ಮಾಡೋದಕ್ಕಿಂತ ಹೂ ಕಟ್ಟೋ ಮೆಥಡಲ್ಲಿ ನೀವೇನು ಮಾಡ್ಬೋದು, ನಾಟ್ ಥರ ಹಾಕಿ ಅದನ್ನು ಈ ಥರ ಇಡೋದ್ರಿಂದ ನೀಟಾಗಿ ಅದು ಮೇಂಟೈನ್ ಮಾಡ್ಬೋದು. ನಾವು ಅದನ್ನೆಲ್ಲ ಮಾಡಿಲ್ಲ ಸ್ನೇಹಿತರೆ, ಹಾಗಾಗಿ ನೋಡಿ ಈ ಥರ ಸಿಕ್ಕಾಗ್ತಿದೆ. ಖಂಡಿತ ಹೊಸದಾಗಿ ಕಲಿತಾ ಇರೋರು ಹೇಳ್ಕೊಡ್ತಿರುವಂತಹ ಮೆಥಡನ್ನು ಖಂಡಿತ ಫಾಲೋ ಮಾಡ್ಕೊಳ್ಳಿ. ನೀವಾದರೂ ನೀಟಾಗಿ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ. ಈಗ ನೆಕ್ಸ್ಟು ಜರಿ ಥ್ರೆಡ್ ಬಗ್ಗೆ ನೋಡೋಣ. ಈಗ ನೀವು ನೋಡ್ತಾ ಇರೋದು ಒಂದಷ್ಟು ಜರಿ ಥ್ರೆಡ್ಡು. ಇದರಲ್ಲೂ ಸಹ ನಾವು ಸುಮಾರು ಥರದ ಶೇಡು ಮತ್ತು ಕಲರ್ಸಲ್ಲೂ ನಾವು ತೊಗೋಬೋದು ಸ್ನೇಹಿತರೆ. ಇದರಲ್ಲೂ ಸುಮಾರು ಥರದ ಬ್ರ್ಯಾಂಡು ಇದೆ. ಹಾಗಾಗಿ ನೀವು ಇದರಲ್ಲಿನೂ ಬೆಸ್ಟ್ ಅಂತಂದರೆ ಕೆಲವೊಂದು ಇದ್ದಾವೆ ಸ್ನೇಹಿತರೆ. ಆ ಬೆಸ್ಟ್ ಅನ್ನೋದು ಏನಕ್ಕೆ ಅಂತಂದರೆ, ನಾವು ಔಟ್ಲೈನೆಲ್ಲ ಕೊಟ್ಟಾಗ ತುಂಬ ಹೈಲೈಟೆಡಾಗಿ ಕಾಣುತ್ತೆ. ಅದು ಖಂಡಿತ ಇವತ್ತು ನಾನು ನಿಮಗೆ ಹೇಳ್ತೀನಿ ಯಾವುದು ಅನ್ನೋದನ್ನು. ಹಾಗಾಗಿ ಇಲ್ಲಿ ನೀವು ಒಂದಷ್ಟು ನೋಡ್ತಿದ್ದೀರಾ, ಜರಿ ಥ್ರೆಡ್ ಅಂದರೆ ಗೋಲ್ಡು ಅಥವಾ ಸಿಲ್ವರ್ ಈ ಥರನೇ ಅಲ್ಲ, ನಿಮಗೆ ಸುಮಾರು ಬಣ್ಣದಲ್ಲಿನೂ ಸಿಗುತ್ತೆ. ಅದು ನಮ್ಮ ಒಂದು ಬ್ಲೌಸ್ ಡಿಸೈನ್ ಬೇಕಾದ ರೀತಿಯಲ್ಲಿ ಬಳಸ್ಕೋಬೋದು. ಈಗ ಈ ಒಂದು ಜರಿ ಥ್ರೆಡ್ಡು ಇಲ್ಲಿ ಇರುವಂಥದ್ದು ಎಲ್ಲನೂ ಬೇರೆ ಬೇರೆ ಬ್ರ್ಯಾಂಡ್ದು. ಅದು ಯಾವ್ಯಾವುದು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋದು A1 ಕ್ವಾಲಿಟಿದು ಜರಿ, ಬುಲೆಟ್ RMJ ಅಂತ ಇದೆಯಲ್ಲ ಅದು. ಇಲ್ಲಿ ದಯಾಲ್ಜಿ ಅಂತ ಕೆಲವೊಂದು ಜರಿಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆ ಮಹಾಲಕ್ಷ್ಮಿ ಅಂತ ಇದೆ. ಇನ್ನೂ ಕೆಲವೊಂದು ಇದ್ದಾವೆ ಸ್ನೇಹಿತರೆ. ನಾನು ಹೆಚ್ಚಾಗಿ ಬಳಸುವಂಥದ್ದು ಮಾತ್ರ ಇಟ್ಕೊಂಡಿದ್ದೇನೆ. ಅದರಲ್ಲಿ ನಾನು ತುಂಬ ಹೆಚ್ಚಾಗಿ ಪ್ರಿಫರ್ ಮಾಡಿ ನಿಮಗೆ ಹೇಳುವಂಥದ್ದು ಅಂತಂದರೆ ಬುಲೆಟ್ ಬ್ರ್ಯಾಂಡ್ ಇದೆಯಲ್ಲ 753, ಇದು ಔಟ್ಲೈನಿಗೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಅಷ್ಟೇ ನೋಡಿ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ದಯಾಲ್ಜಿದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಶೇಡ್ ತುಂಬ ಡಿಫ್ರೆಂಟ್ ಇದ್ದಾವೆ. ನೀವು ನಿಮಗೆ ಬೇಕಾಗಿರೋ ಶೇಡನ್ನು ಖಂಡಿತ ನೀವು ಯೂಸ್ ಮಾಡ್ಬೋದು. ನೋಡಿ ಸೈಜ್ ವೈಸು ಚಿಕ್ಕದು ದೊಡ್ಡದು ಇದೆ. ಇನ್ನೊಂದು ಹೇಳಬೇಕು ಅಂದರೆ ದಯಾಲ್ಜಿಯಲ್ಲಿ ಈ 2 ತೊಗೊಂಡಿದ್ದೀನಲ್ವ, ಇದು ತುಂಬ ಚಿಕ್ಕದಿದ್ರು ತುಂಬ ಭಾರ ಇದೆ ಸ್ನೇಹಿತರೆ, ವೇಟ್ ಇದೆ. ಅಂದರೆ ನೀವೇ ಯೋಚನೆ ಮಾಡಿ, ಇದರಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಒಂದು ಜರಿಗಳನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಖಂಡಿತ ನಾನು ಹೇಳೋದು ದಯಾಲ್ಜಿದಾಗಿರ್ಬೋದು, ಬುಲೆಟ್ ಬ್ರ್ಯಾಂಡು ಔಟ್ಲೈನ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಅದನ್ನು ಬಳಸಿ. ಮಹಾಲಕ್ಷ್ಮಿ ಇದನ್ನು ಶೇಡ್ ವೈಸು ನಿಮಗೆ ಸುಮಾರು ಶೇಡಲ್ಲಿ ಸಿಗುತ್ತೆ. ಹಾಗಾಗಿ ಮಹಾಲಕ್ಷ್ಮಿ ಬಂದು ಸ್ವಲ್ಪ ತಿನ್ನಾಗಿರುತ್ತೆ. ಎರಡೆಳೆದ ಯೂಸ್ ಮಾಡ್ಕೋಬೋದು. ಎರಡೆಳೆಯಾಗಿಯೂ ನೀವು ಜರಿ, ಸಾಧಾರಣವಾಗಿ ಜರಿ ಅಂದರೆ ಸಿಂಗಲ್ ಥ್ರೆಡನ್ನು ಯೂಸ್ ಮಾಡ್ತೀವಿ, ಸಿಂಗಲ್ ಮಾತ್ರ ಹಾಕುವಂಥದ್ದು. ಆದರೆ ಮಹಾಲಕ್ಷ್ಮಿ ಈ ಬ್ರ್ಯಾಂಡಲ್ಲಿ ಬಂದಿರುವಂತಹದ್ದನ್ನು ಖಂಡಿತ ನೀವು ಕೆಲವೊಂದು ಬಹಳ ತಿನ್ನಾಗಿರುತ್ತೆ. ಇದನ್ನು ನೀವು ಫಿಲ್ಲಿಂಗ್ ಪರ್ಪಸ್ಗೆ ಯೂಸ್ ಮಾಡಿಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಥ್ರೆಡ್ ಥರ ಎಫೆಕ್ಟು ಫೀಲಿಂಗ್ ಬರುತ್ತೆ, ನಿಮಗೆ ಕಷ್ಟ ಆಗಲ್ಲ ಜರಿ ಯೂಸ್ ಮಾಡುವಾಗ. ಹಾಗೆ ಇನ್ನೊಂದೇನು ಅಂತಂದರೆ ಡಬಲ್ 2 ಎಳೆ ದಾರ ಹೇಗೆ ನಾವು ಸಿಲ್ಕ್ ಥ್ರೆಡ್ ತೊಗೊಂಡು ಮಾಡ್ತೀವೋ ಹಾಗೆಯೇ ಇದರಲ್ಲೂ 2 ಎಳೆ ತೊಗೊಂಡು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ. ಇದರಲ್ಲೂ ಸಹ ಬಹಳ ಇಂಪಾರ್ಟೆಂಟ್ ಏನು ಅಂದರೆ ಈ ಬ್ರ್ಯಾಂಡನ್ನು ನೀವು ಗುರ್ತಿಟ್ಕೋಬೇಕು. ಅವರು ಇಲ್ಲಿ ಹಾಗೆ ಈ ಥರ ಒಂದು ಪೇಪರನ್ನು ಸ್ಟಿಕ್ ಮಾಡಿರೋದ್ರಿಂದ ಹಾಗೆ ಉಳ್ಕೊಂಡಿರುತ್ತೆ ಇದು. ಇದನ್ನು ನೋಡಿ ನೀವು ಸೇಮ್ ಬ್ರ್ಯಾಂಡನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಎಲ್ಲ ಜರಿಗಳಲ್ಲಿನೂ ಥ್ರೆಡ್ಡನ್ನೇ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನಿಲ್ಲಿ ತೋರಿಸ್ತೀನಿ ನೋಡಿ, ಏನು ಚೆಕ್ ಮಾಡ್ಕೋಬೇಕು, ಯಾವ ರೀತಿ ನೋಡ್ಕೋಬೋದು ಅನ್ನೋದು ನೋಡಿ. ಎಲ್ಲ ಒಂದು ಇದಕ್ಕೂ ಇಲ್ಲಿ ಗಮನಿಸ್ಬೋದು ನೋಡಿ, ಇದು ಥ್ರೆಡ್ಡೇ ಇದೆ.
ಇದಕ್ಕೆ ಜರಿ ಸುತ್ತಿದ್ದಾರೆ. ನಾನು ಎಲ್ಲವನ್ನು ಚೆಕ್ ಮಾಡಿದ್ದೀನಿ, ಎಲ್ಲದರಲ್ಲೂ ಹಾಗೆ ಇರುವಂಥದ್ದು ಥ್ರೆಡ್ ಇರುತ್ತೆ. ಒಂದೇನು ಅಂದರೆ ಸ್ವಲ್ಪ ಇದು ತಿನ್ನಾಗಿರುತ್ತೆ. ಇದರಲ್ಲಿ ಮಹಾಲಕ್ಷ್ಮಿಯಲ್ಲಿ ಇನ್ನು ಸ್ವಲ್ಪ ತಿನ್ ಅನಿಸುತ್ತೆ. ಜರಿಯನ್ನು ಸೇಮ್ ಅದೇ ರೀತಿ ಸುತ್ತಿರುವಂಥದ್ದು, ಈ ರೀತಿ ಗೋಲ್ಡಾಗಿ ಬಂದಿದೆಯಲ್ಲ, ಆ ಒಂದು ತಂತಿ ಥರ ಇದೆಯಲ್ಲ, ಇದನ್ನು ಸುತ್ತಿದ್ದಾರೆ. ಅದೇ ರೀತಿಯೇ ಎಲ್ಲದರಲ್ಲೂ ಇರೋದು. ಒಂದೇನು ಅಂದರೆ ಬಹಳ ಇದು ಹತ್ರ ಸುತ್ತಿರ್ಬೋದು ಅಥವಾ ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ, ಬಟ್ ಎಲ್ಲದರಲ್ಲಿ ಮಧ್ಯದಲ್ಲಿ ದಾರ ಇರೋವಂಥದ್ದು. ಇದು ಸ್ವಲ್ಪ ತಿಕ್ಕಾಗಿದೆ, ಇದರಲ್ಲಿ ಸ್ವಲ್ಪ ತಿನ್ನಾಗಿರುತ್ತೆ, ಅಷ್ಟೇ ವ್ಯತ್ಯಾಸ. ಕೆಲವೊಂದು ಥ್ರೆಡ್ಡಲ್ಲಿ ಏನಾಗುತ್ತೆ, ಈ ಥರ ದಾರ ಇರಲ್ಲ, ವೈರ್ ಥರ ಇರುತ್ತೆ, ಪ್ಲಾಸ್ಟಿಕ್ ವೈರ್ ಬರುತ್ತಲ್ಲ ಆ ರೀತಿಯದ್ದು. ಅಂಥದ್ದನ್ನು ಹೆಚ್ಚಾಗಿ ಬಳಸೋಕ್ಕೆ ಹೋಗಬೇಡಿ. ನೀವು ತೊಗೊಳ್ಳುವಾಗ ನೋಡ್ಕೋಬೇಕಾಗಿರೋದು ಅಂದರೆ ಈ ರೀತಿ ಚೆಕ್ ಮಾಡ್ಕೋಬೋದು. ಸ್ವಲ್ಪ ಆ ತುದಿಯನ್ನು ನೀವು ರಿಮೂವ್ ಮಾಡಿದರೆ ನಿಮಗೆ ಇದು ಗೊತ್ತಾಗುತ್ತೆ. ಇದನ್ನು ನೋಡಿ ನೀವೇನು ಮಾಡ್ಕೋಬೋದು, ತೊಗೋಬೋದು ಸ್ನೇಹಿತರೆ. ಹಾಗೆ ಇಲ್ಲಿ ಕೊಟ್ಟಿರುವ ನಾನು ಬೆಸ್ಟು ಹೇಳಿದ್ದೀನಿ. ನಿಮಗೆ ಯಾವುದು ಚೆನ್ನಾಗಿ ಇಷ್ಟ ಆಗುತ್ತೋ ಖಂಡಿತ ಅದನ್ನು ತೊಗೋಬೋದು. ಇದು ಯಾವುದೇ ಒಂದು ರೇಟನ್ನು ಇಲ್ಲಿ ಹೇಳ್ತಿಲ್ಲ, ನೋಡಿಕೊಂಡು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಫುಲ್ ಪ್ಯಾಕೆಟ್ ಆದರೂ ಸರಿ. ನೋಡಿ, ಇಲ್ಲಿ ನಾನು ಈ ರೀತಿ ಪ್ಯಾಕೆಟ್ ವೈಸ್ ತೊಗೊಂಡಿದ್ದೀನಿ. ಪೂರ್ತಿಯಾಗಿ ತೊಗೊಳ್ಳುವಾಗ ಇದು ಮಹಾಲಕ್ಷ್ಮಿದಿದೆ, 316 ಇದಿದೆ. ಇದು ಫುಲ್ ಶೇಡಿಂಗ್ ಸ್ವಲ್ಪ ಬೇರೆ ಬೇರೆ ಆಗುತ್ತೆ ಅಂತ ನಾನು ಬೇರೆ ಬೇರೆ ಶೇಡಲ್ಲಿ ಪರ್ಚೇಸ್ ಮಾಡಿದ್ದೀನಿ. ನೋಡಿ, ಇದು ಇನ್ನೊಂದು ಶೇಡಿಂಗ್ ಇರುವಂಥದ್ದು. ಹಾಗೆ ಇಲ್ಲಿ ಇನ್ನೂ ಒಂದು ಕಲರ್ ಇದೆ ನೋಡಿ, ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಇರುವಂಥದ್ದು. ಇದೇ ರೀತಿ ನಾವು ಬೇರೆ ಬೇರೆ ಶೇಡ್ ವೈಸ್ ಇರುವಂತಹದನ್ನು ಖಂಡಿತ ಯೂಸ್ ಮಾಡ್ಕೋಬೋದು. ಎಲ್ಲ ಜರಿಗಳಲ್ಲಿ ಬಹಳ, ಹಾಗೆ ಸಿಲ್ವರ್ ಕೂಡ ನಮಗೆ ಸಿಗುತ್ತೆ, ಕಲರ್ ಸಿಗುತ್ತೆ. ಯೂಸ್ ಮಾಡಿಕೊಂಡು ಒಳ್ಳೆ ಡಿಸೈನ್ ಆಗಿ ನಾವು ಮಾರ್ಪಡಿಸ್ಬೋದು ಸ್ನೇಹಿತರೆ. ಇವಿಷ್ಟು ಜರಿ. ಹಾಗೆ ಇದನ್ನು ಹೇಗೆ ಮೇಂಟೈನ್ ಮಾಡೋದು ಅಂತಲೂ ಒಂದು ತೋರಿಸಿ ನೋಡಿ. ಆಗಲೇ ಥ್ರೆಡ್ಡಲ್ಲಿ ನಾವು ಹೇಗೆ ನಾವು ಹೂ ಕಟ್ಟೋ ಮೆಥಡಲ್ಲಿ ಹಾಕಿ ಮಾಡಿದ್ವು ಆ ರೀತಿ ಮಾಡ್ಕೋಬೋದು. ಆ ಮೆಥಡ್ ನಿಮ್ಗೆ ಗೊತ್ತಾಗಲ್ಲ, ಬರಲ್ಲ ಅನ್ನೋದಾದರೆ ಸ್ವಲ್ಪ ಉದ್ದಕ್ಕೆ ಈ ಥರ ತೊಗೋಬೋದು. ಈಗ ತೋರಿಸ್ತಾ ಇರೋ ಮೆಥಡನ್ನು ಎರಡಕ್ಕೂ, ಸಿಲ್ಕ್ ಥ್ರೆಡ್ಗಾಗಲಿ ಅಥವಾ ಜರಿ ಥ್ರೆಡ್ಗೂ ನಾವು ಯೂಸ್ ಮಾಡ್ಬೋದು. ಹೂ ಕಟ್ಟೋ ಮೆಥಡನ್ನು ಇದಕ್ಕೂ ಹಾಕ್ಬೋದು ಸ್ನೇಹಿತರೆ. ಆದರೆ ಈಗ ಇನ್ನೊಂದು ಮೆಥಡ್ ತೋರಿಸ್ತಿದ್ದೀನಿ, ಅದನ್ನು ಬೇಕಾದರೆ ಫಾಲೋ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಉದ್ದನೇ ತೊಗೊಳ್ಳಿ, ಆಯಿತಾ. ನೋಡಿ, ಒಂದು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ದಾರನ. ಈ ರೀತಿ ತೊಗೊಂಡ್ಮೇಲೆ ಇದು 1 ಅಥವಾ 2 ಬೆರಳನ್ನು ಇಟ್ಕೊಂಡು ಸ್ವಲ್ಪ ಲೂಸಾಗಿ ಈ ರೀತಿ ಸುತ್ಕೊಳ್ಳಿ. ಓಕೆನಾ, ಈ ರೀತಿ ಸುತ್ಕೋಬೇಕು. ಈಗ ಸುತ್ಕೊಂಡಿದ್ದಾದಮೇಲೆ ಈ ದಾರ ಉಳಿದಿರುತ್ತಲ್ಲ ಅದನ್ನು ಹಾಗೆ ಇಟ್ಕೊಳ್ಳಿ. ಈ ಥರ ಅಂದರೆ ಬೆರಳಿಟ್ಕೊಂಡು ನಾವು ಸುತ್ತಿದ್ವಿ 1-2-3 ಬಾರಿ. ಆಮೇಲೆ ಏನು ಮಾಡಬೇಕು, ಇದನ್ನು ಇಟ್ಕೊಂಡು ಈ ರೀತಿ ಚೆನ್ನಾಗಿ ಇದನ್ನು ತಿರುಗಿಸಿ, ಟೈಟಾಗಿ ತಿರುಗಿಸಿ. ಈ ರೀತಿ ಚೆನ್ನಾಗಿ ಮಾಡಿ ಮೇಲೇನು ಅದೇ ಥರ ಪ್ರೆಷರ್ ಕೊಟ್ಟು ಆ ಥರನೇ ಸುಳಿ ಥರ ಸುತ್ತಬಿಟ್ಟು ಬಿಟ್ಬಿಡಿ. ಈ ರೀತಿ ಮಾಡೋದ್ರಿಂದ ದಾರ ಬಿಟ್ಕೊಂಡು ಬರಲ್ಲ. ಹಾಗೆ ನೀವು 2-3 ಇಟ್ಟಾಗಲೂ ಅದು ಸಿಕ್ಕಾಗಲ್ಲ, ನೀಟಾಗಿ ಮೇಂಟೈನ್ ಮಾಡ್ಕೋಬೋದು ಸ್ನೇಹಿತರೆ. ಇದೇ ಮೆಥಡನ್ನು ನೀವು ಸಿಲ್ಕ್ ಥ್ರೆಡ್ಗೂ ಬಳಸ್ಕೋಬೋದು ಸ್ನೇಹಿತರೆ. ಈ 2 ಮೆಥಡಿಂದ ನೀವು ಮೇಂಟೈನ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಈಗ ನೆಕ್ಸ್ಟು ಏನು ಅಂತ ನೋಡೋಣ. ಇಲ್ಲಿ ನೀವು ನೋಡ್ತಾ ಇರೋದು ಕೆಲವೊಂದು ಥ್ರೆಡ್ಡು, ಅದರಲ್ಲೂ 6 ಎಳೆ ದಾರ ಇರುವಂತಹ ಒಂದು ಥ್ರೆಡ್ ಅಂತ ಹೇಳ್ಬೋದು. ಇದನ್ನು ನಾವು ಫ್ರೆಂಚ್ ನಾಟ್ಸು, ಒಂದು ಲವಂಗ ಸ್ಟಿಚ್ ಇರ್ಬೋದು, ಹಾಗೆ ರಿಂಗ್ ನಾಟ್ಸ್ ಅಂತ ಹೇಳ್ತೀವಲ್ಲ ಅದು, ಬುಲಿಯನ್ ನಾಟ್ಸು, ಇಂಥ ಒಂದು ಸ್ಟಿಚಸ್ಗೆ ಹೆಚ್ಚಾಗಿ ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಇದು ಎಲ್ಲ ಕಾಟನ್ ಥ್ರೆಡ್ಸು, ಇದು ಯಾವುದೇ ಒಂದು ಸಿಲ್ಕ್ ಥ್ರೆಡ್ ಅಲ್ಲ. ಹಾಗೆ ನಾವು ಸಿಲ್ಕ್ ಥ್ರೆಡ್ಡಿಂದನೂ ನಾವು 6 ಎಳೆ 8 ಎಳೆ ದಾರ ಮಾಡಿಕೊಂಡು ಸಹ ನಾವು ಆ ಒಂದು ಸ್ಟಿಚಸ್ಗೆ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ಆದರೆ 1 ರೀಲಿಂದ 6 ಎಳೆ 8 ಎಳೆ ಮಾಡ್ಕೋತೀವಿ. ಆದರೆ ಇದು ರೆಡಿನೇ, ಇದರಲ್ಲೇ 6 ಎಳೆ ಇರುತ್ತೆ ಸ್ನೇಹಿತರೆ. ಇದು ಕಾಟನ್ ಥ್ರೆಡ್ಡು, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಆ್ಯಂಕರ್ ಥ್ರೆಡ್ಸ್ ಅಂತ ಹೇಳ್ತೀವಿ. ಹಾಗೆ ಇದರಲ್ಲಿ ಬೇರೆ ಬೇರೆ ಬ್ರ್ಯಾಂಡುದು ಇದೆ. ಇಲ್ಲಿ ನೀವು ನೋಡ್ಬೋದು 6 ಎಳೆ ದಾರ ಇರುತ್ತೆ. ಆರಾಮಾಗಿ ನೀವು ಇದನ್ನು ಸೂಜಿಗೆ ಪೋಣಿಸ್ಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಆದರೆ ಇದೆಲ್ಲ ಕಾಟನ್ ಥ್ರೆಡ್ಸು. ಇದನ್ನು ನಾವು ಆರಿ ವರ್ಕ್ಗೆ ಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಒಂದು ಬ್ಯೂಟಿಫುಲ್ ಸ್ಟಿಚಸನ್ನು ಮಾಡ್ಕೋಬೋದು. ಇದರಲ್ಲಿ ನೀವು ನೋಡ್ತಾ ಇರೋದು ಅಂತಂದರೆ ಡಾಲಿ ಅಂತ ಇದೆ, ಹಾಗೆ ಆ್ಯಂಕರ್ ಥ್ರೆಡ್ ಬರುತ್ತೆ. ಇಲ್ಲಿ ರಂಗೋಲಿ ಬ್ರ್ಯಾಂಡು ಇದೆ ಸ್ನೇಹಿತರೆ. ಇವು ಕೆಲವೊಂದಷ್ಟು ಒಂದು ಥ್ರೆಡ್ ಅಂತ ಹೇಳ್ಬೋದು. ಇದರಲ್ಲೂ ಸಹ ಶೇಡಿಂಗು ಬೇರೆ ಬೇರೆ ಚೇಂಜ್ ಆಗ್ತಾ ಇದ್ದಂಗೆ ನಂಬರ್ ವೈಸು ಇದು ತುಂಬ ಇಂಪಾರ್ಟೆಂಟು. ಇದನ್ನು ನಾವು ಅದನ್ನು ಎತ್ತಿಟ್ಕೊಳ್ಳೋದು ಒಳ್ಳೆಯದು. ಹಾಗೆ ಇದರಲ್ಲಿ ಬೇಕಾದರೆ ನೀವು ಸ್ವಲ್ಪ ಈ ಒಂದು ಥ್ರೆಡ್ಡನ್ನು ತೆಗೆದು ಯೂಸ್ ಮಾಡಿದ ಮೇಲೆ
ಇದಕ್ಕೆ ಒಂದು ಸ್ವಲ್ಪ ಗ್ಲೂ ಹಾಕಿ ಈ ಥ್ರೆಡ್ಡನ್ನು ಅಂಟಿಸಿ ಬಿಟ್ಟರೆ ನಿಮಗೆ ಶೇಡಿಂಗ್ ಈಸಿಯಾಗಿ, ಅಥವಾ ಸ್ವಲ್ಪ ತೊಗೊಂಡು ಇದರೊಳಗಡೆಯಿಂದ ಹಾಯಿಸ್ಬಿಟ್ಟು ಇದೇ ಥರ ಮೆಥಡಲ್ಲಿ ನಾವು ಅದನ್ನು ಏನು ಮಾಡ್ಬೋದು, ಒಂದು ಸ್ವಲ್ಪ ಹಾಕಿ ಇಟ್ಕೊಂಡಿದ್ರೆ ಆ ಶೇಡಿಂಗ್ ನಮಗೆ ಸೇಮ್ ಶೇಡಿಂಗ್ ಸಿಗುತ್ತೆ. ಇದು ಒಂದಷ್ಟು ಥ್ರೆಡ್ಡು, ಕಾಟನ್ ಥ್ರೆಡ್ ಆಯಿತು. ಸೇಮ್ ಅದೇ ಎಫೆಕ್ಟಲ್ಲಿರುವಂತಹ ಈ ರೀತಿ ಕೋನ್ ಶೇಪಲ್ಲಿ ಬರುತ್ತೆ ಸ್ನೇಹಿತರೆ. ಇದರಲ್ಲಿ ಗೋಲ್ಡ್ ಒಂದು ಫಿನಿಶಿಂಗ್ ಜರಿ ಥ್ರೆಡ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 6 ಎಳೆ ದಾರ ಆರಾಮಾಗಿ ನಿಮಗೆ ಡೈರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಸುಲಭವಾಗಿರುವಂತಹದ್ದು. ಇದು ನಮ್ಮ ಸ್ಟೂಡೆಂಟ್ಸ್ಗೂ ತುಂಬ ಜನಕ್ಕೆ ನಾನು ಹೇಳಿದ್ದೀನಿ ಇದನ್ನು ಯೂಸ್ ಮಾಡಿ ತೊಗೊಳ್ಳಿ ಅಂತ. ಕೆಲವೊಂದು ಕಡೆ ಸಿಗಲ್ಲ, ಖಂಡಿತ ನಿಮಗೆ ಸಿಕ್ಕಿದರೆ ಇದರಲ್ಲೂ ಸುಮಾರು ಬಣ್ಣದಲ್ಲಿ ಸಿಗುತ್ತಂತೆ. ಆದರೆ ನನ್ನ ಹತ್ರ ಇರುವಂಥದ್ದು ಒಂದು 3 ಶೇಡನ್ನು ನಾನು ತೊಗೊಂಡಿದ್ದೀನಿ. ನಿಮಗೆ ಸಿಕ್ಕಿದರೆ ಎಲ್ಲ ಥರ ಶೇಡ್ ಸಿಗುತ್ತೆ ಅಂದರೆ ಖಂಡಿತ ಇಟ್ಕೊಳ್ಳೋದು ಒಳ್ಳೆಯದು. ಸುಮಾರು ಥರದ ಬ್ಯೂಟಿಫುಲ್ ಸ್ಟಿಚಸ್ ಇದರಲ್ಲಿ ಮಾಡ್ಕೋಬೋದು. ಸೇಮ್ ನಾಟ್ ಫ್ಯಾಮಿಲಿಗೆ ಸೇರಿರುವ ಎಲ್ಲ ಸ್ಟಿಚಸನ್ನು ಯೂಸ್ ಮಾಡ್ಬೋದು. ನೋಡಿ, ಇದನ್ನು ಇನ್ನೂ ಓಪನ್ನೇ ಮಾಡಿಲ್ಲ, ಹಾಗೆ ರ್ಯಾಪರಲ್ಲಿ ಹಾಗೆ ಇದೆ ಕವರಲ್ಲಿ. ಖಂಡಿತ ಇದರಲ್ಲೂ ಸೈಜ್ ವೈಸು ಸ್ವಲ್ಪ ಚಿಕ್ಕ ಸೈಜಲ್ಲಿ ನಿಮಗೆ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಇದು ಡೈರೆಕ್ಟಾಗಿ ನಾವು 6 ಎಳೆ ಇರುತ್ತೆ, ಇದನ್ನು ನಾವು ಸೇಮ್ ಮೆಥಡಲ್ಲೇ ಸೂಜಿಗೆ ಹಾಕ್ಕೊಂಡು ಇದನ್ನು ಬಳಸ್ಕೋಬೋದು. ತುಂಬ ಒಳ್ಳೆ ಬ್ಯೂಟಿಫುಲ್ ಸ್ಟಿಚಸ್ ಮಾಡ್ಬೋದು. ಇದನ್ನು ಮೇಂಟೈನ್ ಮಾಡೋದು ಸಹ ಸೇಮ್ ಮೆಥಡಲ್ಲಿ ನಾವು ಗಂಟು ಹಾಕ್ಕೋಬೋದು, ಅಥವಾ ಒಂದು ಟೇಪ್ ಹಾಕ್ಕೊಂಡು ತುದಿಗಳಿಗೆ ಈ ರೀತಿ ತುದಿನಲ್ಲಿ ಏನು ಮಾಡ್ಬೋದು, ಈ ಥರ ಟೇಪ್ ಬರುತ್ತಲ್ವ, ಈ ಟೇಪನ್ನು ಕಟ್ ಮಾಡಿ ಒಂದಷ್ಟು ಅದನ್ನು ತುದಿಗೆ ಇಲ್ಲೇ ಹಾಕ್ಬಿಟ್ಟು ಇದನ್ನು ಸೆಕ್ಯೂರ್ ಮಾಡ್ಕೋಬೋದು ಸ್ನೇಹಿತರೆ. ಆಗ ದಾರ ಬಿಟ್ಕೊಳ್ಳಲ್ಲ. ಒಂದು ಸ್ವಲ್ಪ ಉದ್ದಕ್ಕೆ ಹಾಕ್ಬಿಟ್ಟು ಸ್ಟಿಕ್ ಮಾಡಿಬಿಟ್ರೆ ಆಗ ಅದು ದಾರ ಬಿಟ್ಕೊಳ್ಳಲ್ಲ. ಈ ರೀತಿ ನಾವು ಮೇಂಟೈನ್ ಮಾಡ್ಬೋದು ಸ್ನೇಹಿತರೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಒಂದಷ್ಟು ಕಾಟನ್ ಥ್ರೆಡ್ ಅಂತ ಹೇಳ್ಬೋದು. ಇದು ಯಾವ ಪರ್ಪಸ್ಗೆ ಯೂಸ್ ಮಾಡ್ತೀವಿ ಅಂತಂದರೆ, ಇದೆಲ್ಲ ಒಂದು ಲೋಡಿಂಗ್ ಸ್ಟಿಚ್ಗೆ ಒಂದು ಎಂಬೋಸ್ಡ್ ಲುಕ್ ಬರಬೇಕು ಅಂದರೆ ಇದನ್ನು ಬೇಸಾಗಿ ಅಂಟಿಸ್ಬಿಟ್ಟು ಅದರ ಮೇಲೆ ಥ್ರೆಡ್ ಲೋಡಿಂಗ್ ಆಗ್ಬೋದು, ಬೀಡ್ಸು, ಜರ್ದೋಸಿ, ಸುಮಾರು ಥರ ಎಲ್ಲ ಥರದಕ್ಕೂ ಯೂಸ್ ಮಾಡ್ಕೋತೀವಿ ನಾವು. ಹಾಗಾಗಿ ಇದನ್ನು ಲೋಡಿಂಗ್ ಪರ್ಪಸ್ಗೆ ಬೇಕಾಗಿರೋದ್ರಿಂದ ಇದರಲ್ಲೂ ಸಹ ನಮಗೆ ಶೇಡ್ ವೈಸು ಅಂದರೆ ನೋಡಿ ನಂಬರ್ ವೈಸು ಇದು ಥಿಕ್ನೆಸ್ಸು ಸ್ವಲ್ಪ ಚೇಂಜಸ್ ಆಗುತ್ತೆ. ಇದು ನಂಬರ್ 8 ಇದೆ, ಸ್ವಲ್ಪ ತಿನ್ನಾಗಿದೆ, ಚಿಕ್ಕ ಚಿಕ್ಕ ಒಂದು ಮೋಟಿವ್ಸ್ ಮಾಡುವಾಗ ಯೂಸ್ ಆಗುತ್ತೆ. ಸ್ವಲ್ಪ ದಪ್ಪ ಬೇಕು ಅಂದರೆ ಇದು ಅಷ್ಟೇ ಇದೆ ಸ್ನೇಹಿತರೆ. ನನಗೆ ಇನ್ನೂ ಸ್ವಲ್ಪ ದಪ್ಪದ ಬೇಕಿತ್ತು, ಆದರೆ ಇದು ನನಗೆ ಸಿಕ್ಕಿದೆ. ಆದರೆ ಬೇಕು ಅಂತಂದರೆ ಇದರಲ್ಲಿ ಇನ್ನೂ ದಪ್ಪ ಇರೋವಂಥದ್ದು ಸಿಗುತ್ತೆ, ಖಂಡಿತ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಇನ್ನೂ ಒಂದು ಇದೆ, ಇದು ಸ್ವಲ್ಪ ಡಿಫ್ರೆಂಟ್, ಅಂದರೆ ಸೇಮ್ ಅದೇ ಥರ ಕಾಟನ್ ಥ್ರೆಡ್, ಸ್ವಲ್ಪ ಅದಕ್ಕೆ ಒಂದು ಗಟ್ಟಿಯಾಗಿದೆ. ಇದು ಒಂದು ಸ್ವಲ್ಪ ಯೂಸ್ ಮಾಡಲಿಕ್ಕೆ ಸ್ಟಿಫ್ ಆಗಿದೆ ಸ್ನೇಹಿತರೆ. ಅದು ಈ ರೀತಿಯಾಗಿರೋದು ಕಾಟನ್ ಥ್ರೆಡ್ಡು, ಚೆನ್ನಾಗಿ ಬಳಕೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾವು ಕಟ್ ಮಾಡಿ ಗ್ಲೂ ಹಾಕಿ ಅಂಟಿಸಿ ಯೂಸ್ ಮಾಡ್ಕೋತೀವಿ, ಅಥವಾ ಸಿಗ್ಸಾಕ್ ಮೆಥಡಲ್ಲಿ ಅದನ್ನು ಲಾಕ್ ಮಾಡಿ ಕೂಡ ಯೂಸ್ ಮಾಡುವಂಥದ್ದು. ಇದು ಸ್ವಲ್ಪ ಸಾಫ್ಟ್ ಆಗಿದೆ, ಹಾಗಾಗಿ ಅಂದರೆ ತುಂಬ ಗಟ್ಟಿ ಇಲ್ಲ, ಸ್ಟಿಫ್ ಆಗಿಲ್ಲ. ಇದು ತುಂಬ ಒಂದು ಥ್ರೆಡ್ ಥರ ಎಫೆಕ್ಟ್ ಇದೆ. ಇದನ್ನು 2-3 ಈ ರೀತಿಯಾಗಿ ಸಹ ನಾವು ಯೂಸ್ ಮಾಡ್ಕೋಬೋದು. 2-3 ಹಾಕಿ ಬೇಕಾದ ಕಡೆ ತುಂಬ ಒಳ್ಳೆ ಒಂದು ಎಂಬೋಸ್ಡ್ ಕೊಡೋದಕ್ಕೆ ಫಿಲ್ಲಿಂಗ್ ಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಖಂಡಿತ ಎಲ್ಲ ಆರಿ ಬಿಗಿನರ್ಸು ಈ ಥರದ ಒಂದು ಪೈಪಿಂಗ್ ಥ್ರೆಡ್ ಅಂತ ಹೇಳುವಂಥದ್ದು ಇದನ್ನು ಸಹ ಖಂಡಿತ ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಕೊನೆಗೆ ಹೇಳಬೇಕಾಗಿರೋದು ಅಂತಂದರೆ ಕಾಟನ್ ಥ್ರೆಡ್ಸ್. ಇದು ಬಟ್ಟೆ ಹೊಲಿಯೋ ಒಂದು ಥ್ರೆಡ್ಡು, ನಾರ್ಮಲಾಗಿ ಮಷಿನ್ ಎಂಬ್ರಾಯ್ಡ್ರಿಗೆ ಯೂಸ್ ಮಾಡುವಂಥದ್ದು. ಇದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದರೆ, ಖಂಡಿತ ಇದು ಬೇಕೇ ಬೇಕು. ಎಲ್ಲವನ್ನು ನಾವು ಜರಿ ಥ್ರೆಡ್ಡು, ಸಿಲ್ಕ್ ಥ್ರೆಡ್ಡಿಂದ ವರ್ಕ್ ಮಾಡೋಕ್ಕಾಗಲ್ಲ. ಇದು ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೋತೀವಿ ಅಂತಂದರೆ, ಬೀಡ್ಸ್ ಆಗಿರ್ಬೋದು, ಜರ್ದೋಸಿಗಳನ್ನು ನಾವು ಹಾಕಲಿಕ್ಕೆ ಮ್ಯಾಚಿಂಗ್ ಥ್ರೆಡನ್ನು ಬ್ಲೌಸಿಗೆ ಮ್ಯಾಚ್ ನೋಡಿಕೊಂಡು ನಾವೇನು ಮಾಡ್ಕೋಬೋದು, ಆಯ್ಕೆ ಮಾಡಿ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಖಂಡಿತ ಇದು ನಮಗೆ ಬೇಕೇ ಬೇಕಾಗುತ್ತೆ. ಇವಿಷ್ಟು ಥ್ರೆಡ್ಗಳ ಒಂದು ಮಾಹಿತಿ. ಇನ್ನು ಏನಾದರೂ ಕೆಲವೊಂದು ಏನಾದರೂ ಬಿಟ್ಟಿದ್ರೆ ಖಂಡಿತ ಮುಂದಿನ ಒಂದು ವಿಡಿಯೋಸಲ್ಲಿ ಅದನ್ನು ಕವರ್ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಸ್ಟಿಚಸ್ಸು, ಎಲ್ಲ ಥರದ ಸ್ಟಿಚಸ್ಸನ್ನು ಹಾಕಲಿಕ್ಕೆ ಆರಿ ಬಿಗಿನರ್ಸ್ಗೆ ಈ ಒಂದು ಥ್ರೆಡ್ಗಳ ಒಂದು ಮಾಹಿತಿ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಮುಂದಿನ ದಿನಗಳಲ್ಲಿ ಸುಮಾರು ಇಂತಹದೇ ಮಾಹಿತಿಗಳು ಖಂಡಿತ ಬರೋದಿದೆ. ಹಾಗಾಗಿ ಅದೆಲ್ಲ ಮಿಸ್ ಮಾಡ್ಕೋಬಾರ್ದಲ್ವ. ಹಾಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಹಾಗೆ ಆನ್ಲೈನ್ ಕ್ಲಾಸು ಶುರು ಆಗೋದಿದೆ. ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತಿದ್ರೆ ಖಂಡಿತ ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು. ಈ ಕೊನೆ ತನಕ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.